ಅಂತೂ ಇಂತೂ ರಾಜಸ್ಥಾನ್ ಅವರು ಪ್ಲೇ ಆಫ್ಗೆ ಲಗ್ಗೆ ಇಟ್ಬಿಟ್ರು. ನಿನ್ನೆ ನೋಡಿ ಹೆಂಗಾಯ್ತು ಅಂದ್ರೆ ರಾಜಸ್ಥಾನ್ ಅವರು ಒಂದೇ ಒಂದು ಮ್ಯಾಚ್ ಅನ್ನ ವಿನ್ ಆಗಿದ್ದು, ಎರಡು ಹಕ್ಕಿನ ಡಮರ್ ಡಮರ್ ಅಂತ ಹೊಡೆದಾಕ್ಬಿಟ್ರು. ಒಂದೇ ಕಲ್ಲಲ್ಲಿ ಒಂದೇ ಮ್ಯಾಚ್ ಇಂದ ಎರಡು ಟೀಮನ್ನ ಆಚೆ ಹಾಕ್ಬಿಟ್ರು. ಒಂದು ಪಂಜಾಬ್ನ ಆಚೆ ಹಾಕಿದ್ರೆ ಇನ್ನೊಂದು KKR ಕೂಡ ನಿನ್ನೆ ಆಚೆ ಹಾಕ್ಬಿಟ್ರು. ನಿನ್ನೆ ಪಂಜಾಬ್ರು ಕೂಡ ಬ್ಯಾಟ್ ಕೊಡ್ತಾ ಇದ್ರು ಒಂದ್ ಕಡೆ, ಅದಾದ್ಮೇಲೆ ಈ ಕಡೆ KKR ಕೂಡ ಬ್ಯಾಟ್ ಕೊಡ್ತಾ ಇದ್ರು. ರಾಜಸ್ಥಾನ್ ಸೋಲಿ MI ಅವರು ವಿನ್ ಆಗ್ಲಿ ಅಂತ. ಫಸ್ಟ್ ಇನ್ನಿಂಗ್ಸ್ ನೋಡ್ಸಿದ್ರೆ ಸ್ವಲ್ಪ ಅದೇ ರೀತಿ ಸಿನೆರಿಯೋ ಕ್ರಿಯೇಟ್ ಆಯ್ತು ನಮ್ಗೆ ಇಲ್ಲಿ. ರಾಜಸ್ಥಾನ್ ನೋಡ್ಬೋದು ಓಪನರ್ಸ್ ಕಣ್ಣೆ ಫ್ಲಾಪ್ ಕೂಡ ಆಗಿದ್ದು. ಯಶಸ್ವಿ ಜೈಸ್ವಾಲ್ ಕೂಡ ಅಷ್ಟೇ ನಿನ್ನೆ ಮ್ಯಾಚ್ ಅಲ್ಲಿ ಫ್ಲಾಪ್ ಅಂದ್ರೆ 27 ರನ್ ಅನ್ನು ಹೊಡೆದು ಔಟ್ ಕೂಡ ಆದ್ರು. ಅದಾದ್ಮೇಲೆ ಸೂರ್ಯವಂಶಿ ಅಂತೂ ನಿನ್ನೆ ತುಂಬಾ ಹೋಪ್ ಇಟ್ಕೊಂಡಿದ್ದೆ ಸೂರ್ಯವಂಶಿ ಮೇಲೆ. ಆಡ್ತಾರೆ ಗುರಿ ಅಥವಾ ಒಂದು ಒಳ್ಳೆ ರನ್ನ ಕಲೆ ಹಾಕ್ತಾರೆ ಏನಕ್ಕೆ ಅಂದ್ರೆ ಗೊತ್ತಲ್ಲ, ಮುಂಚೆನೆ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಅದು ಪ್ಲೇ ಆಫ್ಗೆ ಎಂಟ್ರಿ ಆಗೋ ಮೂಮೆಂಟ್ ಅಂದ್ಮೇಲೆ ಇನ್ನು ನೆಕ್ಸ್ಟ್ ಲೆವೆಲ್ ಆಡ್ತಾರೆ ಅಂತ ಅನ್ಕೊಂಡೆ. ಆದ್ರೆ ನಿನ್ನೆ ಈಸಿಯಾಗಿ ಕ್ಯಾಚ್ ಅನ್ನ ಕೂಡ ಕೊಟ್ಟಿದ್ದು. ಸೊ ಅದಂತೂ ತುಂಬಾ ಒಂಥರ ಅಪ್ಸೆಟ್ ಮಾಡ್ಬಿಡ್ತು. ಮಾತ್ರ ಸೂರ್ಯವಂಶಿ ಕೂಡ ಅಪ್ಸೆಟ್ ಮಾಡ್ತು. ಅದಾದ್ಮೇಲೆ ರಾಜಸ್ಥಾನ್ ಟೀಮ್ಗೆ ಎಂಟೈರ್ ಅಪ್ಸೆಟ್ ಕೂಡ ಮಾಡಕ್ ಬಿಡ್ತು. ಇದೇನ್ ಗುರು, ನಿಮ್ಗೆ ಮುಂಚೆ ಅನಾಲಿಸಿಸ್ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೆ ನಾನು, ರಾಜಸ್ಥಾನ್ ಟೀಮಲ್ಲಿ ಓಪನರ್ಸ್ಗಳು ಫ್ಲಾಪ್ ಆದ್ರು ಅಂದ್ರೆ ಕತೆ ಮುಗೀತು, MIಗೆ ಚಾನ್ಸ್ ಕೂಡ ಇರುತ್ತೆ ಅಂತ. ಆದ್ರೆ ನಿನ್ನೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಸಖತ್ತಾಗಿ ಇಲ್ಲಿ ಕವರ್ ಕೂಡ ಮಾಡ್ಕೊಂಡಿರೋದು. ಧ್ರುವ್ ಜುರೆಲ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರೆ, ರಿಯಾನ್ ಪರಾಗ್ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಇಲ್ಲ, ಕೇವಲ 14 ರನ್ನಿಗೆ ಔಟ್. ಅದಾದ್ಮೇಲೆ ಇಲ್ಲಿ ದರ್ಶನ್ ಸನಕ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರೆ ಬಿಟ್ಟೆ. ಅದಾದ್ಮೇಲೆ ಲಾಸ್ಟಿಗೆ ಬೌಲರ್ ಇಲ್ಲಿ ಆಡ್ತಾರೆ ನೋಡಿ, ಯಾವ ಮ್ಯಾಚ್ ಅಲ್ಲಿ ಯಾವ ಪ್ಲೇಯರ್ ಯಾವ ತರ ಆಡ್ತಾರ ಅಂತ ಹೇಳೋದು ಬಹಳ ಕಷ್ಟ ಅಂತ ಇದಕ್ಕೆ ಹೇಳೋದು. ನಿನ್ನೆ ಜೋಫ್ರಾ ಆರ್ಕರ್ ನೋಡಿ 32 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡೋದು. ಇನ್ ಕೇಸ್ ನಿನ್ನೆ ಜೋಫ್ರಾ ಆರ್ಕರ್ ಕೂಡ ಬೇಗ ಹೋಗಾಕ್ಸ್ಕೊಂಡಿದ್ರು ಅಂದ್ರೆ ನಿನ್ನೆ ರಾಜಸ್ಥಾನ್ ಈಸಿಗೆ ಮಕಡೆ ಮಲ್ಕೊಬೇಕಾಗಿತ್ತು. ಏನಿಲ್ಲ ಈ ಪಿಚ್ ಅಲ್ಲಿ 170 180 ಅದೆಲ್ಲ ಟಾರ್ಗೆಟ್ ಈಸಿಗೆ ಚೇಸ್ ಮಾಡ್ತಾರೆ. ಅದಾದ್ಮೇಲೆ ಈ ಕಡೆ ನೋಡಿ ರವೀಂದ್ರ ಜಡೇಜಾ ಕೂಡ ಅಷ್ಟೇ 11 ಬಾಲಿಗೆ 19 ರನ್ ಕಾಂಟ್ರಿಬ್ಯೂಷನ್ ಕೊಡಿದ್ರು. ಮತ್ತೆ ಇಲ್ಲಿ ಏನ್ ಮಜಾ ಆಯ್ತು ಅಂದ್ರೆ, ಇಲ್ಲಿ ಶಾರ್ದುಲ್ ತಕರ್ ರವೀಂದ್ರ ಜಡೇಜಾಗೆ ಒಂದು ಬೌಲ್ ಮಾಡಿದ್ರು ನೋಡಿದ್ರ, ಅದಾದ್ಮೇಲೆ ಅದು ವಿಕೆಟ್ ಕೂಡ ಆಯ್ತು. ಅದಾದ್ಮೇಲೆ ಏನ್ ಫುಲ್ಲು ಮಸ್ತ್ ಮಜಾ ಮಾಡ್ಬಿಟ್ರಲ್ಲಿ. ಜಡೇಜಾ ಸುಮ್ನೆ ಹಾಗೆ ಫ್ರೆಂಡ್ಶಿಪ್ ಅಲ್ಲಿ ಸ್ವಲ್ಪ ಉರ್ಸಿದ್ರು, ವಿಕೆಟ್ ಬಿತ್ತು ಹಂಗೆ ಹಿಂಗೆ ಅಂತ. ಅದಾದ್ಮೇಲೆ ತಗೊಳ್ಳಿ ಯಾವಾಗ ನೋ ಬಾಲ್ ಅಂತ ಸಿಗ್ನಲ್ ಬಂತಲ್ಲ, ಮಸ್ತ್ ಆಗಿತ್ತು ಮಾತ್ರ ರಿಯಾಕ್ಷನ್. ಮಾತ್ರ ರವೀಂದ್ರ ಜಡೇಜಾ ಮತ್ತೆ ವಾಪಸ್ ಶಾರ್ದುಲ್ ತಕರ್ಗೆ ರಿಯಾಕ್ಷನ್ ಕೂಡ ಕೊಟ್ಟಿದ್ದು. ಅದೇ ಹೇಳೋದು, ಒಂಥರ ಇನ್ಸ್ಟಾಂಟ್ ಕರ್ಮ ವಾಪಸ್ ಹೊಡಿತೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ನಿನ್ನೆ ಶಾರ್ದುಲ್ ತಕರ್ಗೆ ಕರ್ಮ ವಾಪಸ್ ಕೂಡ ಹೊಡೆದು. ಅದಾದ್ಮೇಲೆ ರವೀಂದ್ರ ಜಡೇಜಾ ನೋಬಾಲ್ ಅಂತ ನಂಗೆ ಒಂದ್ಸಲಿ ಉರ್ಸಿದ್ರು. ಅದಾದ್ಮೇಲೆ ಮತ್ತೆ ಒಂದು ಅದೇ ಖುಷಿಗೆ ಒಂದು ಬೌಂಡ್ರಿನ ಹೊಡೆದ್ರು ಗುರು. ಅದಾದ್ಮೇಲೆ ಇನ್ನು ಮತ್ತೆ ಉರ್ಸಿದ್ರು. ಮಾತ್ರ ಶಾರ್ದುಲ್ ತಕರ್ ಮುಖ ನೆನ್ನೆ ನೋಡಕ್ ಆಗ್ತಿರ್ಲಿಲ್ಲ. ಅದಾದ್ಮೇಲೆ ಒಂದು 205 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಇದು ಡಿಫೆಂಡ್ ಮಾಡ್ಕೊಳ್ಳೋ ಸ್ಕೋರ್ ಈ ಒಂದು ಪಿಚ್ ಅಲ್ಲಿ. ಅಂದ್ರೆ ಇವ್ರದ್ದು ಬೌಲಿಂಗ್ ಲೈನ್ ಅದೇ ರೀತಿ ಇತ್ತಲ್ಲ ರಾಜಸ್ಥಾನ್ ಅವ್ರದ್ದು, ಹಾಗಾಗಿ ಚೆನ್ನಾಗಿ ಡಿಫೆಂಡ್ ನ ಕೂಡ ಮಾಡ್ಕೊಂಡು ನೋಡ್ಬೋದು. ಇಲ್ಲಿ ಸ್ಟಾರ್ಟಿಂಗ್ ರೋಹಿತ್ ಶರ್ಮನ್ ವಿಕೆಟ್ ಮೇನ್ ವಿಕೆಟ್ ಅನ್ನ ತಕೊಂಡು ಬಹಳ ಒಳ್ಳೆ ಕೆಲಸ ಕೂಡ ಮಾಡಿದ್ರು. ಇನ್ ಕೇಸ್ ಈ ಪಿಚ್ ಅಲ್ಲಿ ರೋಹಿತ್ ಶರ್ಮಾ ಸೆಟ್ ಆಗಿದ್ರು ಅಂದ್ರೆ ಬಹಳ ಕಷ್ಟ ಕೂಡ ಆಗ್ತಿತ್ತು. ಏನಕ್ಕೆ ಈ ಪಿಚ್ ಅಲ್ಲಿ ನಿಮ್ಗೆ ಗೊತ್ತಿರಂಗೆ ರೋಹಿತ್ ಶರ್ಮನ್ ಸ್ಟಾಟ್ಸ್ ಸಖತ್ತಾಗಿದೆ ಮತ್ತೆ ಚೆನ್ನಾಗಿ ಆಡ್ತಾರೆ. ಆದ್ರೆ ನಿನ್ನೆ ಇವರು ಕೂಡ ಬೇಗ ಫ್ಲಾಪ್ ಆಗಿದ್ದು. ರಾಜಸ್ಥಾನ್ ಕಡೆ ಪ್ಲಸ್ ಕೂಡ ಆಯ್ತು. ಅದಾದ್ಮೇಲೆ ನಿನ್ನೆ ರೋಹಿತ್ ಶರ್ಮಾ ಅಷ್ಟೇ ಅಲ್ಲ, ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು ಬೇಗ ಕೊಲಾಪ್ಸ್ ಕೂಡ ಆಗಿದ್ದು. ಇಲ್ಲಿ ರಿಯನ್ ರಕ್ಲೆಂಟನ್ ಕೂಡ ಅಷ್ಟೇ ಆಲ್ಮೋಸ್ಟ್ ಸೆಟ್ ಆಗ್ಬಿಟ್ಟಿದ್ರು. ಅದಾದ್ಮೇಲೆ ನಾಂದ್ರೆ ಬರ್ಗರ್ ಬೌಲಿಂಗ್ ಔಟ್ ಕೂಡ ಆಗಿದ್ದು, ಕೇವಲ 12 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡೋದು. ಅದಾದ್ಮೇಲೆ ಕಡೆ ನಮಂದಿರ್ ಕೂಡ ಫ್ಲಾಪ್ ಆಗಿದ್ದು. ಅದಾದ್ಮೇಲೆ ನಿಂತ್ಕೊಂಡು ಆಡಿದ್ದು ಸೂರ್ಯಕುಮಾರ್. ಅದರಿಂದ ಸ್ವಲ್ಪ ರನ್ ಮಳೆ ಬರಕ್ ಸ್ಟಾರ್ಟ್ ಆಯ್ತು. ಅವಾಗ ಸ್ವಲ್ಪ ಪುಕ ಸ್ಟಾರ್ಟ್ ಆಯ್ತು ಇಲ್ಲಿ ರಾಜಸ್ಥಾನ್ ಅವ್ರಿಗೆ. ಏನ್ ಗುರು ಇದು, ಈ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳ ವಿಕೆಟ್ ನ ಬೀಳ್ಸ್ಕೊಂಡಿದೀವಿ ನೋಡಿದ್ರೆ, ಸೂರ್ಯಕುಮಾರ್ ಅದೇವೋ ಈ ಲೆವೆಲ್ಗೆ ಚಚ್ಚರ ಇದಾರಲ್ಲ ಅಂತ. ಅದಾದ್ಮೇಲೆ ತಿಲಕ್ ವರ್ಮನ್ ವಿಕೆಟ್ ಕೂಡ ಬಿಡಿಸ್ಕೊಂಡು ಒಂದು ದೊಡ್ಡ ವಿಕೆಟ್ ನ ಇಲ್ಲಿ ಮಚ್ಚಾಕ್ಬಿಟ್ರು. ಇನ್ ಕೇಸ್ ತಿಲಕ್ ವರ್ಮಾ ಸೂರ್ಯಕುಮಾರ್ ಅದ್ರ ಸ್ವಲ್ಪ ಸೆಟ್ ಆಗಿದ್ರು ಕೂಡ ಸಾಕಿತ್ತು. ಮ್ಯಾಚ್ ನ ನಿನ್ನೆ ಅಲ್ಲೋಲ ಕಲ್ಲೋಲ ಮಾಡಕ್ತಿದ್ರು. ಒಂದ್ ಕಡೆ ನಿನ್ನೆ ರಾಜಸ್ಥಾನಿಗೂ ಲಕ್ ಫ್ಯಾಕ್ಟರ್ ಅನ್ನೋದು ತುಂಬಾ ಕೈ ಕೂಡ ಹಿಡಿದಿದೆ. ಈ ಸ್ಪೋರ್ಟ್ಸ್ ಅಂದ್ಮೇಲೆ ಕೇವಲ ಹಾರ್ಡ್ ವರ್ಕ್ ಅನ್ನೋದು ಅಷ್ಟೇ ಅಲ್ಲ, ಲಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಅದಾದ್ಮೇಲೆ ವಿಲ್ಜಾಕ್ಸ್ ಕೂಡ ಅದೇ ರೀತಿ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರೆ. ಮತ್ತೆ ಹಾರ್ದಿಕ್ ಪಾಂಡ್ಯ ಒಂದು ಕ್ಯಾಚ್ ಅನ್ನ ಡ್ರಾಪ್ ಮಾಡಿ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಆಗಿದ್ದು. ಅದೇನಾದ್ರು ಹಿಡ್ತಿದ್ರು ಅಂದ್ರೆ ತುಂಬಾ ಬೇಗ MI ನಿನ್ನೆ ಕಟಾಕ್ ಬಲಿತ್ತು. ಅಂದ್ರೆ ಈ ಕಡೆ ರಾಜಸ್ಥಾನಿಂದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅದೇ ರೀತಿ ಇದೆಯಲ್ಲ, ಜೋಫ್ರಾ ಆರ್ಕರ್, ನಾಂದ್ರೆ ಬರ್ಗರ್, ಬ್ರಿಜೇಶ್ ಶರ್ಮಾ ಮತ್ತೆ ಯಶ್ರಾಜ್ ಪೂಂಜಾ ಸಖತ್ತಾಗಿ ನಿನ್ನೆ ಕಂಟ್ರೋಲ್ ಮಾಡ್ಕೊಂಡು ಒಳ್ಳೊಳ್ಳೆ ವಿಕೆಟ್ ಅನ್ನ ಕೂಡ ತಗೊಂಡಿದ್ದಾರೆ. ಜೋಫ್ರಾ ಆರ್ಕರ್ ಸುಮಾರು 3 ವಿಕೆಟ್ ಕೂಡ ಬಿದ್ದಿದೆ. ಮತ್ತೆ ನಾಂದ್ರೆ ಬರ್ಗರ್ 2 ವಿಕೆಟ್, ಯಶ್ರಾಜ್ ಪೂಂಜಾಗೆ 2 ವಿಕೆಟ್. ಸೊ ಸಖತ್ತಾಗಿ ಕಂಟ್ರೋಲ್ ಕೂಡ ಮಾಡ್ಕೊಂಡಿರೋದ್ರಿಂದ ನಿನ್ನೆ ಬ್ಯಾಟಿಂಗ್ ಇಂತ ಬೌಲಿಂಗ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದೆ ನಿನ್ನೆ ರಾಜಸ್ಥಾನ್ ಟೀಮ್ ಅಲ್ಲಿ. ಹಾಗಾಗಿ ನಿನ್ನೆ ರಾಜಸ್ಥಾನ್ ಪ್ಲೇ ಆಫ್ ಗೆ ಎಂಟ್ರಿ ಹಾಕಿ ಒಂದು ಚಾನ್ಸ್ ಕೂಡ ಇಲ್ಲಿ ಸಿಕ್ಕಿರುವಂತದ್ದು. ಮತ್ತೆ ಸಂಜೆ ಮ್ಯಾಚ್ ಅಲ್ಲಿ ಕೂಡ ಪಾಪ KKR ಮತ್ತೆ DC ಮ್ಯಾಚ್ ಕೂಡ ಇತ್ತು. ಆಗ್ಬೇಕಾದ್ರೆ ಇನ್ನು ಈ ಕಡೆ RR ಮ್ಯಾಚ್ ಆಗ್ತಾ ಇತ್ತು. ಇವ್ರೇನ್ ಅನ್ಕೊಂಡಿದ್ರು ಅಂದ್ರೆ KKR ಅವರು, ಇನ್ ಕೇಸ್ ರಾಜಸ್ಥಾನ್ ಅವರು ಸೋಲ್ದಾರ ಅನ್ಸುತ್ತೆ. ಹಾಗೆ ನಮ್ಗೊಂದು ಹೋಪ್ ಇದೆ ಅಂದ್ಬಿಟ್ಟು ಅವ್ರ ಪಾಪ ಚೆನ್ನಾಗಿ ಆಡ್ತಾ ಇದಾರೆ. ಯಾವಾಗ ಮೋಸ್ಟ್ಲಿ ಒಂದು ಬ್ರೇಕ್ ಏನೋ ಸಿಕ್ತು ಆ ಮೂಮೆಂಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಇನ್ನೇನು ತಿಳಿಸ್ಬಿಡುತ್ತೆ, ಇಲ್ಲಿ RR ವಿನ್ ಆಗಿದ್ರೆ ನಾವೀಗ ಹೊರಗಡೆ ಹೋಗಿದೀವಿ ಅಂತ. ಅದಾದ್ಮೇಲೆ ತಗೊಳ್ಳಿ ಸ್ವಲ್ಪ ರನ್ಸ್ ಗಳನ್ನ ಹಾಗೆ ಬಿಟ್ಕೊಟ್ಬಿಟ್ರು. ಅದಾದ್ಮೇಲೆ ಸುಮಾರು 200 ಸಮಥಿಂಗ್ ಎಷ್ಟು ರನ್ ಕೂಡ ಹೊಡ್ಸ್ಕೊಂಡ್ರಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದು ಚೇಸಿಂಗ್ ಮಾಡೋ ರನ್ಸೇ ಹೇಳ್ಬೇಕು ಅಂದ್ರೆ. ಪಾಪ ಸ್ಟಾರ್ಟಿಂಗು ಅಜಿಂಕ್ಯ ರಹಾನೆ ಲಾಸ್ಟ್ ಮ್ಯಾಚ್ ನಿನ್ನೆ ಸಕಲಾಗಿ ಕೂಡ ಆಡಿದ್ರು. ಅಜಿಂಕ್ಯ ರಹಾನೆ ಆಡಿದ್ರು, ಮನೀಶ್ ಪಾಂಡೆ ಆಡಿದ್ರು. ಅದಾದ್ಮೇಲೆ ಬಂದಂಗೆ ಅದ್ ಏನಾಯ್ತಾ ಗೊತ್ತಿಲ್ಲ ಗುರು, ಮನೀಶ್ ಪಾಂಡೆ ವಿಕೆಟ್ ಹೋಗ್ತಾ ಇದ್ದಂಗೆ ಅದಾದ್ಮೇಲೆ
ಕೆಮ್ರಾನ್ ಗ್ರೀನ್ ಬಂದ್ರು, ಕೆಮ್ರಾನ್ ಗ್ರೀನ್ ವಿಕೆಟ್ ಹೋಗಿ, ಅದಾದ್ಮೇಲೆ ರಿಂಕು ಸಿಂಗ್ ಬಂದ್ರು, ರಿಂಕು ಸಿಂಗ್ ಇಂದ ಹೋಗಿ ಜಸ್ಟ್ ಓವರಿಗೆ ಹತ್ತತ್ರ ನಷ್ಟ ಬೇಕಿತ್ತು. ನಿಧಾನಕ್ಕೆ ಓವರಿಗೆ ಒಂದೊಂದು ಬೌಂಡ್ರಿ ಹೊಡ್ಕೊಂಡು ಜಸ್ಟ್ ಸಿಂಗಲ್ ತಗೊಂಡಿದ್ರೆ ಸಾಕು. ನಿನ್ನೆ ಆರಾಮಾಗಿ KKR ಕೂಡ ವಿನ್ ಆಗಿತ್ತು DC ಅಗೇನ್ಸ್ಟ್. ಆದ್ರೂ ಕೂಡ ಬ್ಯಾಡ್ ಲಕ್ ಏನೋ ಮಾಡಂಗಿಲ್ಲ. ಇಷ್ಟು ಮ್ಯಾಚನ್ನ ಚೆನ್ನಾಗಿ ಆಡ್ಕೊಂಬಂದು ನಿನ್ನೆ ಮ್ಯಾಚನ್ನ ವಿನ್ ಆಗಿರೋ ಲಾಸ್ ಆಗಿರೋರಿಗೆ ಏನು ಇಂಪಾರ್ಟೆಂಟ್ ಆಗ್ತಿರ್ಲಿಲ್ಲ ಅದು. ಆದ್ರೂ ಕೂಡ ನಿನ್ನೆ KKR ವಿನ್ ಆಗಬೇಕಿತ್ತು. ಅವ್ರದ್ದೇ ಹೋಮ್ ಗ್ರೌಂಡ್ ಇತ್ತಲ್ಲ, ಒಂದು ಕಡೆ ಅಡ್ವಾಂಟೇಜ್ ಇರುತ್ತೆ ಅಂತ ಅನ್ಕೊಂಡೆ. ಆದರೆ ನಿನ್ನೆ KKR ಸ್ವಲ್ಪ ಹೀನವಾಗಿ ಸೋತಾಗಿದ್ದು. ಲಾಸ್ಟ್ ಮೂಮೆಂಟಲ್ಲಿ ಆಲ್ಮೋಸ್ಟ್ ಮ್ಯಾಚ್ ಕೈಗೆ ಬಂದಿದ್ದು ಒಂಥರ ಬಿಟ್ಟಂಗೆ ಆಗ್ಬಿಡ್ತು ನಿನ್ನೆ. ಈಗ ಫೈನಲ್ ಆಗಿ 4 ಪ್ಲೇಸ್ ಫಿಲ್ ಔಟ್ ಕೂಡ ಆಗಿದೆ ಪ್ಲೇ ಆಫ್ಗೆ. ಈಗ ಫಸ್ಟ್ನೇ ಪ್ಲೇಸಲ್ಲಿ RCB ಇದ್ರೆ, 2ನೇ ಪ್ಲೇಸಲ್ಲಿ GT, 3ನೇ ಪ್ಲೇಸಲ್ಲಿ SRH, 4ನೇ ಪ್ಲೇಸ್ನ ಈಗ ನಿನ್ನೆ RR ಸೀಸ್ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ನಾಳೆ ಪ್ಲೇ ಆಫ್ನ ಫಸ್ಟ್ ಮ್ಯಾಚ್ ಕೂಡ ನಡೀತದೆ. RCB ಮತ್ತು GT ಕ್ವಾಲಿಫೈಯರ್ 1 ಮ್ಯಾಚ್ ಕೂಡ ನಡೀತಿದೆ. ಇಲ್ಲಿ ನಾಳೆ ಇಲ್ಲಿ ಯಾರು ವಿನ್ ಆಗ್ತಾರೆ ಡೈರೆಕ್ಟ್ ಫೈನಲಿಗೆ ಎಂಟ್ರಿ ಆಗಿಬಿಡ್ತಾರೆ. ಅದಾದ್ಮೇಲೆ ಮತ್ತೆ ಕ್ವಾಲಿಫೈಯರ್ 2 ಅಲ್ಲಿ ಯಾರು ವಿನ್ ಆಗ್ತಾರೆ ಅವರು ಡೈರೆಕ್ಟ್ ಆಗಿ ಮತ್ತೆ ಅಲ್ಲಿ ಫೈನಲ್ಸಿಗೆ ಕೂಡ ಬರುವಂಥದ್ದು. ಅಂದರೆ RCB ವಿನ್ ಆದರೆ RCB ಜೊತೆ ಆಡ್ತಾರೆ, ಇಲ್ಲಾಂದರೆ GT ವಿನ್ ಆಯಿತು ಅಂದರೆ GT ಜೊತೆ ಫೈನಲ್ ಮ್ಯಾಚನ್ನು ಕೂಡ ಆಡ್ತಾರೆ. ಆಲ್ಮೋಸ್ಟ್ ನಮಗೆ RCBನೇ ಬರಬೇಕು. ನಾವು ಈ ಟೈಮಲ್ಲಿ ನಮ್ಮ RCB ಟೀಮ್ಗೆ ಸಪೋರ್ಟ್ ಕೂಡ ಮಾಡಿದ್ವಿ. ಎಷ್ಟು ದಿವಸ ಪ್ರಿಡಿಕ್ಷನ್ ಅನಾಲಿಸಿಸ್ ಅಂತ ಮಾಡಾಯಿತು. ಈಗ ಏನಿದ್ರು ಕೂಡ ಇನ್ನು RCBಗೆ ಸಪೋರ್ಟ್ ಮಾಡೋ ಟೈಮು. ಹಾಗಾಗಿ ನಾಳೆ ಮ್ಯಾಚು RCB ವಿನ್ ಆಯಿತು. ಸೊ ಇನ್ನು ಡೈರೆಕ್ಟಾಗಿ ಫೈನಲ್ ಕೂಡ ಅದು ಬರುತ್ತೆ. ಅದ್ರ ಜೊತೆ ಕ್ವಾಲಿಫೈಯರ್ 2 ಅಲ್ಲಿ ಯಾರು ವಿನ್ ಆಗ್ತಾರೆ ಅವರು ಡೈರೆಕ್ಟಾಗಿ RCB ಜೊತೆ ಫೈನಲ್ ಮ್ಯಾಚನ್ನು ಮೇ 31ಕ್ಕೆ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಲ್ಲಿ ಗೇಮನ್ನು ಕೂಡ ಆಡ್ತಾರೆ. ನೋಡೋಣ ಹೇಗಾಗುತ್ತೆ ಏನು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಹಾಕಿ ವಿಡಿಯೋಗೊಂದು ಲೈಕ್. ಮತ್ತು ನಿಮ್ಮ ಪ್ರಕಾರ ಫೈನಲ್ಸ್ಗೆ ಯಾವ್ಯಾವ ಟೀಮ್ಸ್ಗಳು ಬರುತ್ತೆ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ನ ಜೊತೆಗೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.